ಮಕ್ಕಳ ಆಯೋಗದ ಸದಸ್ಯರಾಗಿರುವಂತಹ ಶಶಿಧರ್ ಸರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ವಿಚಾರ ನಿಮ್ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ ಸರ್. ಆ ಫೋಟೋಸ್ ವಿಡಿಯೋಸ್ ನ ನೋಡ್ತಿದ್ರೆ ನಿಜಕ್ಕೂ ಆಘಾತಕಾರಿ ಅಂತ ಅನ್ಸುತ್ತೆ. ಇದುವರೆಗೂ ಕ್ರಮ ಯಾಕಾಗಿಲ್ಲ? ಮಹಿಳೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟರು, ಪೊಲೀಸರು ಆಕ್ಷನ್ ತಗೊಳ್ಳೋಕೆ ಹಿಂದೆ ಮುಂದೆ ನೋಡ್ತಾರೆ. ಈಗ ನಿಮ್ ಗಮನಕ್ಕೆ ಬಂದಿದೆ ಸರ್, ಯಾವ ರೀತಿ ಆಕ್ಷನ್ ಮುಂದಾಗ್ತೀರಿ ಅಂತ ಹೇಳಿ. ಈಗಾಗಲೇ ತಮ್ಮ ಮಾಧ್ಯಮದಲ್ಲಿ ನಾನು ಗಮನಿಸಿರುವ ಪ್ರಕಾರ ಕೆಲವೊಂದು ಮಹಿಳೆಯರ ಜೊತೆಗೆ ಮಕ್ಕಳ ಒಂದು ನಗ್ನ ಚಿತ್ರ ಇರುವಂತದ್ದು ಕೂಡ ನಾನು ಗಮನಿಸಿದ್ದೇನೆ. ಹೀಗಾಗಿ ಸಂಬಂಧಪಟ್ಟಂತ DCP ಅವರು ಕೂಡಲೇ FIR ಮಾಡಬೇಕು. FIR ಮಾಡ್ಲಿಕ್ಕೆ ಏನಾದರೂ ವಿಳಂಬ ನೀತಿ ಅನುಸರಿಸಿದ್ದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಈಗಾಗಲೇ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡ್ಕೊಳ್ಳಿಕ್ಕೆ ನಿರ್ಣಯ ಮಾಡಿದೆ. ಅವರು ವಿಳಂಬ ನೀತಿ ಮುಂದುವರಿಸಿದೆ ಆದಲ್ಲಿ ಸಮನ್ಸ್ ಜಾರಿ ಮಾಡಿ ಅವರನ್ನು ಕರೆಸಿ ಯಾವ ಕಾರಣಕ್ಕಾಗಿ ನೀವು ವಿಳಂಬ ಮಾಡ್ತಾ ಇದ್ದೀರಾ, ವಿಳಂಬ ಇದೇ ರೀತಿ ಮುಂದುವರಿಸಿದಲ್ಲಿ ಮೇಲೆ ಸೂಕ್ತ ಕ್ರಮಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ನಮ್ಮ ಆಯೋಗದಲ್ಲಿ ಚಿಂತನೆ ಮಾಡಿದ್ವಿ. ಹೀಗಾಗಿ ಆ ವ್ಯಕ್ತಿ ಏನಿದ್ದಾನೆ ಆರೋಪಿ, ಅವನು ಒಬ್ಬ ಶಿಕ್ಷಕನಾಗಿ ಈ ತರದ ಒಂದು ದುಷ್ಕೃತ್ಯ ಮಾಡಿದ್ದು ಹೇಯವಾದಂತ ಕೃತ್ಯ. ಆಯೋಗ ಇದನ್ನು ಬಹಳಷ್ಟು ಬೇಸರ ವ್ಯಕ್ತಪಡಿಸ್ತಾ ಇದೆ. ಕೂಡಲೇ ಅಲ್ಲಿನ ಅಧಿಕಾರಿಗಳು ತಮ್ಮ ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ಯಾವ ಶಾಲೆಯಲ್ಲಿ ಅವನು ಕೆಲಸ ಮಾಡ್ತಾ ಇದ್ದಾನೆ ಆ ಶಾಲೆ ಮುಖ್ಯಸ್ಥರು ಅಥವಾ ಅಲ್ಲಿನ ಇಲಾಖೆ ಅಧಿಕಾರಿಗಳು ಕೂಡಲೇ ಹೋಗಿ FIR ದಾಖಲಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಅವ್ರಿಗೆ ಬಂದ ಮೇಲೆ ಅವ್ರು ಏನಾದರೂ ಸುಮ್ಮನೆ ಇದ್ರೆ ಪೋಕ್ಸೋ ಕಾಯ್ದೆ 2012 ಸೆಕ್ಷನ್ 19 ಸಬ್ ಕ್ಲಾಸ್ 1 ಉಲ್ಲಂಘನೆ ಆಗುತ್ತೆ. ಅದರಲ್ಲಿ ಅವ್ರ ಮೇಲೂ ಸಹಿತ FIR ಮಾಡ್ಲಿಕ್ಕೆ, ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಹೀಗಾಗಿ ಅವರು ಯಾರ್ಯಾರು ಸಂಬಂಧಪಟ್ಟಂತ ಅಧಿಕಾರಿಗಳಿದ್ದಾರೆ ಕೂಡಲೇ ತ್ವರಿತವಾಗಿ ಪ್ರಕರಣ ದಾಖಲಿಸಲಿಕ್ಕೆ ಮುಂದಾಗ್ಬೇಕಂತ ಹೇಳಿ ತಮ್ಮ ಮುಖಾಂತರ ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ. ಅದೇ ಅನುಮಾನ ಇರೋದು ಸರ್. ನೋಡಿ, ಖಾಸಗಿ ಶಾಲೆನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ನಮ್ಮ ಪ್ರತಿನಿಧಿ ಸತ್ತಾರ್ ಮಾಡಿದ್ರು ಸರ್. ಮಾಡಿದಂತಹ ಟೈಮ್ನಲ್ಲಿ ಅವ್ರು ಹೇಳ್ತಾರೆ, ನಾವು ಲಾಸ್ಟ್ ಅಕಾಡೆಮಿಕ್ ಇಯರ್ ನಲ್ಲಿ ಅವ್ರನ್ನ ಕೆಲಸದಿಂದ ಕಿತ್ತಾಕಿದೀವಿ, ಅವ್ರದೆಲ್ಲ ಕತೆ ಗೊತ್ತಾದ್ಮೇಲೆ ನಾವು ಕಿತ್ತಾಕಿದೀವಿ ಅಂತ ಹೇಳ್ತಾರೆ. ಅಂದ್ರೆ ತಮ್ಮ ಶಾಲೆಯ ಮೇಲೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ ಅನ್ನುವಂತಹ ಕಾರಣಕ್ಕಾಗಿ ತಮ್ಮ ಶಾಲೆಯ ಮಕ್ಕಳಿಗೆ ಈ ರೀತಿ ಅನ್ಯಾಯ ಆಗಿದ್ರೂ ಕೂಡ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗ್ಲಿಲ್ವೇನೋ ಅನ್ನುವಂಥ ಅನುಮಾನ ಮೂಡ್ತಾ ಇದೆ ಸರ್. ಕತೆ ಗೊತ್ತಾಗಿದ ಮೇಲೆ ತೆಗೆದಾಕಿದ ಅನ್ನೋ ಪದ ಅವರು ಬಳಸಿದ್ದೆ ಆದಲ್ಲಿ ಅವ್ರ ಮೇಲೂ ಸಹಿತ ಕ್ರಮ ಆಗ್ಬೇಕು. ಕತೆ ಗೊತ್ತಾದ್ಮೇಲೆ ತೆಗೆದಾಕದೆ ಅವ್ರ ಕ್ರಮ ಅಲ್ಲ, ಅವ್ರ ಮೇಲೂ ಸಹಿತ ಪೋಕ್ಸೋ ಕಾಯ್ದೆ ಅಡಿ ಕ್ರಮ ಆಗ್ಬೇಕು. ಆ ಶಾಲೆಯಲ್ಲಿ ಮಕ್ಕಳ ರಕ್ಷಣಾ ನೀತಿ 2016 ಅನುಷ್ಠಾನ ಮಾಡಿದಾರ ಇಲ್ಲೋ ಅನ್ನೋದ್ರ ಬಗ್ಗೆ ಅಲ್ಲಿನ ಅಧಿಕಾರಿಗಳು ಗಮನಿಸಬೇಕು. ಗಮನಿಸುವ ಮೂಲಕ ಆಯೋಗಕ್ಕೆ ವರದಿ ಕೊಡ್ಬೇಕು. ಯಾವ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಉಪನಿರ್ದೇಶಕರಿಗೆ ತಮ್ಮ ಮುಖಾಂತರ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾನು. ಕೂಡಲೇ ಶಾಲೆಗೆ ಭೇಟಿ ನೀಡಿ ವಿಸ್ತೃತವಂತ ವರದಿ ಕೊಡಬೇಕು. ನಾನು ಸಹಿತ ಈಗ ದೂರವಾಣಿ ಮುಖಾಂತರ ಮಾತನಾಡಿ ಅವರಿಗೆ ನಾನು ಸೂಚನೆ ಕೊಡ್ತೇನೆ. ಅವಳ ಈತ ಕೃತ್ಯ ನಡೆಸಿರುವಂತಹ ರೀತಿ ನೋಡಿ ಸರ್, ಕೃತ್ಯ ಮಾಡಿದ್ದಾನೆ, ಜೊತೆಗೆ ತಾನು ಮಾಡಿದಂತಹ ಕೃತ್ಯಕ್ಕೆ ಸಾಕ್ಷಿಯನ್ನ ತನ್ನ ಮೊಬೈಲ್ ನಲ್ಲಿ ಇರಿಸಿಕೊಂಡಿದ್ದಾನೆ. ಇದು ಆತನ ಕೃತ್ಯದ ಪ್ರಮಾಣವನ್ನ ಹೆಚ್ಚು ಮಾಡೋದಿಲ್ವಾ ಅಂತ, ಅಪರಾಧದ ಗಂಭೀರತೆ ಇನ್ನೂ ಕೂಡ ಜಾಸ್ತಿ ಆಗಲ್ವಾ ಅಂತ ಹೇಳಿ. ಅದು 100% ಅಕ್ಷಮ ಅಪರಾಧ. ಯಾವೊಂದು ಮಗುವಿನ ಅಥವಾ ವ್ಯಕ್ತಿ ಅಥವಾ ಮಹಿಳೆಯ ಯಾವುದೂ ಸಹಿತ ಒಂದು ಅಶ್ಲೀಲವಾದಂತಹ ವಿಡಿಯೋಗಳನ್ನು ತನ್ನ ಮೊಬೈಲ್ ನಲ್ಲಿ ಸಂಗ್ರಹ ಮಾಡ್ಕೊಳ್ತಕ್ಕಂಥದ್ದು ದೊಡ್ಡ ಅಪರಾಧ. ಚಿಕ್ಕ ಮಕ್ಕಳ ವಿಷಯ ಭಾವಚಿತ್ರಗಳು, ನಗ್ನ ಚಿತ್ರಗಳು ಅವನಲ್ಲಿದ್ರೆ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಅದು ಪ್ರಕರಣ ದಾಖಲಾಗುತ್ತೆ. ದೊಡ್ಡವರ ಪ್ರಾಪ್ತರಾಗಿದ್ದರೆ ಅದು ITP ಆಕ್ಟ್ ಅಲ್ಲಿ 67B ಸೇರಿದಂತೆ ಇತರ ಕಲಂಗಳಲ್ಲಿ ಸಹಿತ ಪ್ರಕರಣ ದಾಖಲು ಮಾಡ್ಬೇಕಂತೇಳಿ ನಮ್ಮ ಮುಖಾಂತರ ಹೇಳಿಕ್ಕೆ ಇಚ್ಛೆ ಪಡ್ತೀವಿ. ರೈಟ್ ಸರ್. ಮಕ್ಕಳ ಆಯೋಗ ಈ ಬಗ್ಗೆ ಹೆಚ್ಚಿನ ಒಂದು ಫೋಕಸ್ ನ ಮಾಡಿ ಆತನಿಗೆ ತಕ್ಷಣಕ್ಕೆ ಆತನನ್ನ ಅಂದರ್ ಮಾಡುವಂತಹ ಕೆಲಸದಲ್ಲಿ ಕೈ ಜೋಡಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೋತೀನಿ ಸರ್. ಯಾಕಂದ್ರೆ ಇಂತಹ ವ್ಯಕ್ತಿಗಳು ಹೊರಗಡೆ ಇದ್ರೆ ಇವರು ಸಮಾಜಕ್ಕೆ ಡೇಂಜರ್ ಸರ್. ಮಕ್ಕಳ ರಕ್ಷಣೆಗೆ ಸದಾ ಸಿದ್ಧವಿದೆ. ಆ ಕೆಲಸಕ್ಕೆ ನಾವು ಈಗಲೇ ಬೇಗ ಕೊಟ್ಟು ಅವನ ಮೇಲೆ ಪ್ರಕರಣ ದಾಖಲು ಮಾಡಿಸ್ಲಿಕ್ಕೆ ಸಂಬಂಧಪಟ್ಟಂತ ಜೊತೆ ಈಗಾಗಲೇ ಮಾತಾಡ್ತೇನೆ. ರೈಟ್ ಸರ್. ಥ್ಯಾಂಕ್ ಯು ಶಶಿಧರ್ ಕೋಸಂಬಿ ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ.